हम अक्सर देखते हैं कि जेस्कॉम के जो लाइट के जो ट्रांसफार्मर्स होते हैं वहाँ करीब में जो जाली लगी हुई थी, फेंसिंग लगी हुई थी, वो प्रोटेक्शन की लगी हुई थी। लेकिन अगर उसमें कोई अर्थिंग आ जाती है तो वो खुद भी जानलेवा हो सकता है। ऐसा ही वाक़या पेश आया है संतराशवाड़ी एसटीबीटी के एरिया के पास, जहाँ पर एक ही ट्रांसफार्मर के पास एक शख्स जहाँ पर वो एक झाड़ निकालने जाता है, जो बेल आती है वहाँ उसे निकालने जाता है। खैर वो निकालने की ज़रूरत जो है क्या पड़ी वो नहीं जानते, लेकिन उसने वो कोशिश करते हुए वो झाड़ को, उस बेल को निकालने की कोशिश करी। जैसे ही वो निकाला, अचानक से वो निकालने पर उसे अचानक से इलेक्ट्रिक शॉक लग गया। उसकी वजह से उसकी मौत हो चुकी है। करुणा विजय सेना सोशल ऑर्गेनाइजेशन डिमांड कर रही है कि इस विक्टिम के फैमिली को 25 लाख रुपए कंपनसेशन दिया जाए। और जेस्कॉम के ऑफिस पर आकर उन्होंने इस बात की प्रोटेस्ट भी की और वहां पर ऑफिशियल से मुलाकात करते हुए उन्होंने डिमांड भी रखते हुए एक मेमोरेंडम भी दिया है। आप लोगों से भी गुजारिश है कि बारिश के मौसम में और ऐसे मॉइस्चर के मौसम में खंभों से दूर रहे। फेंसिंग जो ट्रांसफार्मर की खरीब होती है, अगर ऐसा कोई मामला पेश आ रहा है तो आप जेस्कॉम को कॉल करके उन्हें आप अपील करें, जल्द से जल्द उसमें करेक्शन करें, या फिर जेस्कॉम खुद इस तरह से सिटी भर में सर्वे लेना चाहिए, जहां जहां पर ओपन पॉइंट्स हैं उसे ठीक करना चाहिए। This video is sponsored by Mahalakshmi Jewelers, Mannoor Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al-Jay Group of Institutions, Ideal Vitchi, and by Study Bridge International School. ಮೊನ್ನೆ ಕಲಬುರಗಿ ನಗರದ 33 ವಾರ್ಡ್ ನಂಬರು ಅಲ್ಲಿ ಒಂದು ಅಪಘಾತ ಆಗಿರುತ್ತೆ. ನಿರ್ಲಕ್ಷ್ಯತೆ, ನೇರವಣೆ, ಜಸ್ಕಾಮ್ ಎ ಆಗಿರ್ಬೋದು, ಜೈ ಆಗಿರ್ಬೋದು ಮತ್ತು AAA ಆಗಿರ್ಬೋದು, ಇವರೇ ನೇರವಣೆ, ಇವರ ನಿರ್ಲಕ್ಷ್ಯತೆಯಿಂದ ಆ ಅಪಘಾತ ಆಗಿರುತ್ತೆ. ವಿಷಯ ಏನಂತಂತಂದ್ರೆ ಅಲ್ಲಿ ಒಂದು TC ಇದೆ, ಹಾಸ್ಪಿಟಲ್ ಹೆಬ್ಬಾಳ್ ಕಣ್ಣಿನ ಆಸ್ಪತ್ರೆ ಮುಂದೆ ಒಂದು TC ಇದೆ. ಆ TCಯಲ್ಲಿ ಸುತ್ತ ಬೇಲಿ ಹಾಕಿರ್ತಾರೆ. ಆ ಬೇಲಿಗೆ ಒಬ್ಬ ವ್ಯಕ್ತಿ ತಗಿಲಿಗೇಸಿ ಆ ಬೇಲಿಗೆ ಒಂದು ವಿದ್ಯುತ್ ದೀಪ ಹರಿಯುವ ಮುಖಾಂತರ ಆ ವ್ಯಕ್ತಿ ಮೃತಪಟ್ಟಿರುತ್ತಾನೆ. ಆ ಬೇಲಿಗೆ ವಿದ್ಯುತ್ ದೀಪ ಹರಿತಿದೆ. AAA ಅವರಾಗಿರ್ಬೋದು, ಜೈ ಆಗಿರ್ಬೋದು, A ಆಗಿರ್ಬೋದು, ಅವ್ರ ಗಮನಕ್ಕೆ ಯಾರ ಗಮನಕ್ಕೂ ಬಂದಿರಲ್ಲ. ಅಲ್ಲಿರುವಂಥ ನಾಗರಿಕರು ಕೂಡ ಈ ಥರ ಅಪಘಾತ ಆಗಿದೆ ಅಂತ ಅವ್ರು ಕರೆ ಮಾಡಿದ್ರು ಕೂಡ ಯಾರೂ ಕೂಡ ಅಲ್ಲಿ ಸ್ಪಾಟ್ ಹೋಗಿದಿರಲ್ಲ. ಅವ್ರಿಗೆ ಕರೆ ಮಾಡಿದರೆ 112ಗೆ ಕರೆ ಮಾಡಿ ಅಂತಂದು ಇಂದ ಅವಹೇಳನ ಮಾತುಗಳು ಹೇಳಿರ್ತಾರೆ ನಾಗರಿಕರಿಗೆ. ಸಂಬಂಧಪಟ್ಟ ಅಲ್ಲಿ ಪೊಲೀಸ್ ಠಾಣೆಗಳು ಕೂಡ ದೂರದ ಹಾಕಿರ್ತಾರೆ ನಾಗರಿಕರಲ್ಲಿ ಇರುವಂಥ ನಾಗರಿಕರು. ಆ ನಾಗರಿಕರು ಹಾಕಿರೋ ಕೂಡ ಅಲ್ಲಿರುವಂಥ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಕೂಡ ಸ್ಪಾಟ್ ಹೋಗಿದ್ದು ಸಂಬಂಧಪಟ್ಟ ಜೈಗಳಿಗೆ ಫೋನ್ ಮಾಡಿದ್ರು ಕೂಡ ಯಾವುದೇ ಕೂಡ ರೆಸ್ಪಾನ್ಸ್ ಮಾಡಿರಲ್ಲ. ಈ ಘಟನೆ ಆಗಿದ್ದು 10:30 ಗಂಟೆಗೆ. ಅವರು ಬಂದಿದ್ದು 1 ಗಂಟೆ 1:30 ಸುಮಾರಿಗೆ AAA ಇರ್ಬೋದು, ಜೈ ಇರ್ಬೋದು, ಅವ್ರು ಬಂದು ಅಲ್ಲಿ ನೋಡಿರ್ತಾರೆ. ಸೊ ಹಾಗಾಗಿ ಇವರ ವಿಫಲತೆ, ಇವರ ಅಧಿಕಾರ ದುರ್ಬಳಕೆಯಿಂದ ಈ ಒಂದು ಮೃತಪಟ್ಟ ವ್ಯಕ್ತಿ ಜಾವೀದ್ ತಂದೆ ಅಮಿತ್ ಸಾಬ್ ಎಂಬ ವ್ಯಕ್ತಿ ಅಲ್ಲಿ ಮೃತಪಟ್ಟಿರುತ್ತಾನೆ. ಇದು ಸಂಪೂರ್ಣ ಮೃತಪಟ್ಟಂಥ ವ್ಯಕ್ತಿ ಕೇರ್ಲೆಸ್, ಸಂಪೂರ್ಣ ನೇರ ಜವಾಬ್ದಾರಿ ಜಸ್ಕಾಮ್ A ಆಗಿರ್ಬೋದು, AAA ಆಗಿರ್ಬೋದು, ಇವರೇ ಇದಕ್ಕೆ ನೇರ ಹೊಣೆ. ಈ ಹೊಣೆಗೆ ಅವರೇ ಕಾರಣ. ಇವರು ಮಾನ್ಯ ವ್ಯವಸ್ಥಾಪಕರು, ನಿರ್ದೇಶಕರಿಗೆ ನಾವು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೇವೆ. ಈ ವ್ಯಕ್ತಿಗಳಿಗೆ A ಆಗಿರ್ಬೋದು, ಜೈ ಆಗಿರ್ಬೋದು, ಮತ್ತು AAA ಆಗಿರ್ಬೋದು, ಈ ವ್ಯಕ್ತಿಗಳಿಗೆ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಮೃತಪಟ್ಟಂತಹ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಅದೇ ರೀತಿಯಲ್ಲಿ ಮೃತಪಟ್ಟಂಥ ಕುಟುಂಬದ ಸದಸ್ಯರಿಗೆ ಒಂದು ನೌಕರಿ ಅನುಕಂಪದ ನೌಕರಿ ಸೇರ್ಪಡೆ ಮಾಡಬೇಕೆಂದು ನಮ್ಮ ಈ ಒಂದು ಬೇಡಿಕೆ, ಮೃತಪಟ್ಟಂತಹ ಕುಟುಂಬದ ವ್ಯಕ್ತಿಗಳ ಬೇಡಿಕೆ. ಅವರ ಧ್ವನಿಯಾಗಿ ಇವತ್ತಿನ ದಿನ ಕರುನಾಡ ವಿಜಯ ಸೇನೆ ನಿಂತಿದೆ. ಈ 3 ವಿಷಯಗಳು ಅವರು ಪರಿಗಣಿಸಿ ಅಮಾನತುಗೊಳಿಸಬೇಕು. 25 ಲಕ್ಷ ಅನುದಾನ ಕೊಡಬೇಕು. ಆ ನೌಕರಿಗಳಿಗೆ, ಆ ಕುಟುಂಬಕ್ಕೆ ಒಂದು ನೌಕರಿ ತಗೋಬೇಕು. ಒಂದು ವೇಳೆ ಏನಾದ್ರೂ ಮಾನ್ಯ ಈಗಾಗಲೇ ವ್ಯವಸ್ಥಾಪಕರು ಕೊಟ್ಟಿದೆ, ಒಂದು ವೇಳೆ ಯಾರಾದರೂ ಇದಕ್ಕೆ ನಮ್ಮ ಮನವಿ ಪತ್ರ ಪರಿಗಣಿಸದೇ ಇದ್ದಲ್ಲಿ ನಾವು ಮುಂದುವಂಥ ದಿನಗಳಲ್ಲಿ ಆ ಕಚೇರಿಗೆ ಮುತ್ತಿಯಾಗಿ ಹಾಕುವ ಮುಖಾಂತರ ನಾವು ಮುಂದುವರುವಂಥ ಉಗ್ರ ಹೋರಾಟ, ಸಹಸ್ರ ಸಂಖ್ಯೆಯಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತೆ ಎಂದು ಮಾಧ್ಯಮ ಮುಖಾಂತರ ಹೇಳ್ತೇನೆ. ಇದು ರಾತ್ರಿ ಸುಮಾರು 10:30 ಗಂಟೆಗೆ ಆಗಿರೋದು. ಅಲ್ಲಿ ಏನು ಬೇಲಿ ಆಗಿದೆ, ಒಂದು TC ಸುತ್ತ ಒಂದು ಬೇಲಿ ಹಾಕಿರ್ತಾರೆ. ಆ ಬೇಲಿಗೆ ಕರೆಂಟ್ ಬಂದಿದೆ. ಆ ಬೇಲಿ ಕರೆಂಟ್ ಹೆಂಗೆ ಬಂತು ಈ ಗಮನ AAAಗೆ ಗೊತ್ತಿರಲ್ಲ, A ಗೊತ್ತಿರಲ್ಲ. ಇವರ ವಿಫಲತೆ, ಇದು ಸಂಪೂರ್ಣ ನೇರ ಜವಾಬ್ದಾರಿ. ಇವರ ವಿಫಲತೆಯಿಂದ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿಗೆ ತಕ್ಕ ಒಂದು ಸೂಕ್ತವಾದ ನ್ಯಾಯ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಹೇಳಿದ್ದೀವಿ. ಅವ್ರಿಗೂ ಮ್ಯಾರೇಜ್ ಕೂಡ ಆಗಿತ್ತು, ಮದುವೆ ಕೂಡ ಆಗಿತ್ತು. ಅವರಿಗೆ ಈಗ 2 ಹೆಣ್ಣು ಮಗಳು ಮತ್ತು 1 ಗಂಡು ಮಗು. ಅವರು ಹೆಂಡತಿಯವರು ಇದ್ದಾರ. ಆ ವ್ಯಕ್ತಿ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ವ್ಯಕ್ತಿ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ, ಪೇಂಟರ್ ಕೆಲಸ ಮಾಡುವಂಥ ವ್ಯಕ್ತಿ.
ಇಂಥ ಬೇಜವಾಬ್ದಾರಿ ಇದು ಏನು ನೇರ ಹೊಣೆ ಜೆಸ್ಕಾಂ ಅವರೇ ಆಗಿರ್ತಾರೆ. ಸೊ ಹಾಗಾಗಿ ಎಡಬಲಿ ಮತ್ತು ಜೈ ಮತ್ತು ಎ ಇವ್ರ ಮೂವರಿಗೆ ಕೂಡಲೇ ಅಮಾನತುಗೊಳಿಸಬೇಕು ಎಂಬುದು ನಮ್ಮ ಒಂದು ವಿಷಯ. ಸೊ ಹಾಗಾಗಿ ಅವ್ರನ್ನ ಕೂಡಲೇ ಅಮಾನತುಗೊಳಿಸಿ ಸಂಬಂಧಪಟ್ಟ ಒಂದು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು. ನೌಕರಿಯ ಸದಸ್ಯರಿಗೆ ಒಬ್ಬ ಮಕ್ಕಳಿಗೆ ಒಂದು ನೌಕರಿ ನೀಡಬೇಕೆಂಬ ನಮ್ಮ ಬೇಡಿಕೆ. ಕರ್ನಾಟಕ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಪೃಥ್ವಿರಾಜ ಶ್ರೀರಾಮ್ಪುರ್. ಜಟ್ಪಟ್ ಬಿಬಿ ದರ್ಗಾ ಸಂತ್ರಸವಾಡಿ ಹತ್ತಿರ ಏನು ಕಮಾನ್ ನಿರ್ಮಾಣ ಆಗ್ತದೆ ಅದು ಪಕ್ಕದಲ್ಲಿ ಒಂದು ಟಿ ಸಿ ಇದೆ. ಆ ಟಿ ಸಿಯಲ್ಲಿ ರಾತ್ರಿ ಒಬ್ಬ ಜಾವಿ ಸಾಬ್ ಅಮೀನ್ ಸಾಬ್ ತಂದಂಥ ಒಬ್ಬ ವ್ಯಕ್ತಿ ಮಳೆ ಬರ್ತಾ ಇದ್ದಂದರೆ ಆ ವ್ಯಕ್ತಿಯಲ್ಲಿ ಅಲ್ಲಿ ಬಾಜು ಟಿ ಸಿ ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ. ರಾತ್ರಿ ಅಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಆ ಕರೆಂಟನ್ನು ನಿರ್ಲಕ್ಷ್ಯ ಆಗಿ ಆ ವ್ಯಕ್ತಿ ಮೃತಪಟ್ಟಿರ್ತಾರೆ. ಅದಕ್ಕೆ ಸ್ಪಾಟ್ನಲ್ಲಿ ಅವರು ಬಾಜುದ ಹತ್ತಿರ ಯಾರು ಏನೋ ವ್ಯವಸ್ಥೆ ಮಾಡಕತ್ತೆ ದಾಖಲೆ ಕೂಡ ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ರಸ್ತೆ ಮಧ್ಯೆ ಹೋಗ್ತಾ ಇದ್ದಲ್ಲಿ ಅವ್ರ ಪ್ರಾಣ ಹೋಗಿರ್ತದೆ. ಅದಕ್ಕೆ ಈ ಜೆಸ್ಕಾಂ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯಕ್ಕೆ ವಹಿಸದಂಥ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯ. ಅಲ್ಲಿ ಯಾಕಪ್ಪ ಅಂದರೆ ಆಜು ಬಾಜು ನೋಡಿದ್ರೆ ಎಲ್ಲ ನೋಡಿ ಸ್ಪಾಟ್ ನೋಡಿದ್ರೆ ಮೊನ್ನೆ ನಾವು ಇಲ್ಲಿ ನಿರ್ಲಕ್ಷ್ಯವಿದ್ದಾರೆ. ಇವ್ರಕ್ಕೆ ಜೆ ಇ ಆಗಿರ್ಬೋದು, A ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಡಬಲ್ ಆಗಿರ್ಬೋದು, ಎ ಆಗಿರ್ಬೋದು, ಇವ್ರು ಜೆಸ್ಕಾಂ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವ್ರ ಕೂಡಲೇ ಕಾನೂನು ಕ್ರಮ ಇವತ್ತು ಜರುಗಿಸ್ಬೇಕು. ಹಾಗೂ ಮತ್ತು ಈಗಾಗಲೇ ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಗುಲ್ಬರ್ಗ ಸರಬರಾಜು ಇಲಾಖೆ ಕಲಬುರಗಿ ನಿಗಮ ಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದೆ MD ಅವರಿಗೆ. ಅವರು ಕೂಡ ಯಾವ ಕಾನೂನು ಕ್ರಮ ಜರುಗಿಸಿಲ್ಲಪ್ಪ ಅಂದರೆ ಅವ್ರು 10 ದಿವಸ ನಾವು ಗಡುವು ಕೊಟ್ಟಿದ್ದು. ಇವ್ರು ಕೂಡ ಯಾರು ತನಿಖೆ ಆಗಬೇಕು, ತನಿಖೆ ಮಾಡಿಕೆ ಇವರನ್ನು ಅಮಾನತುಗೊಳಿಸಬೇಕು. ಆ ಬಡ ಕುಟುಂಬಕ್ಕೆ ಒಂದು ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಒಬ್ಬ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೇಮಕ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಹಾಗೂ ಮತ್ತು ಇನ್ನೊಂದು ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವರು ಕೂಡ ಅವ್ರಿಗೆ ನಾವು ಮನವಿ ಮಾಡ್ಕಪ್ಪ ಏನಪ್ಪ ಅಂದರೆ ಜೆಸ್ಕಾಂ ಅಧಿಕಾರಿಗಳನ್ನು MD ಹಿಡ್ಕೊಂಡು A ಮತ್ತು ಜೈ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸಿದ್ದಾರೆ ಕಲಬುರಗಿಯಲ್ಲಿ. ಈಗಾಗಲೇ ಮತ್ತೆ 3-4 ತಿಂಗಳಿಂದ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು 14 ವರ್ಷದಿಂದ ಹುಡುಗ ಮೃತಪಟ್ಟಿದ್ದಾನೆ. ಅದಕ್ಕೆ ಜವಾಬ್ದಾರಿ ಹೊಣೆಗಾರ ಯಾರು? ಇವತ್ತು ವಿದ್ಯುತ್ ಸರಬರಾಜು ಇಲಾಖೆದವರು ನೇರ ಹೊಣೆಗಾರತಾರೆ. ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವ್ರು ಮನವಿ ಮಾಡ್ಕೋತೀವಿ. ಇವ್ರು ಯಾರ್ಯಾರು ತಪ್ಪಿಸ್ತಾ ಇರ್ತಾರೆ ಅವರು ಕೂಡಿ ಕಾನೂನು ಕ್ರಮ ಜರುಗಿಸ್ಬೇಕಂತ, ಅವ್ರ ಅಮಾನತುಗೊಳಿಸ್ಬೇಕಂತ 10 ದಿವಸ ಗಡುವು ಕೊಡ್ತೇವೆ. This video is sponsored by Mahalakshmi Jewellers, Mannoor Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shaykh Group of Institutions, Ideal Vitchi, and by Study Bridge International School.